ಹೇಗೆ ಸದನದ ಒಳಗಡೆ ಇವತ್ತು ನಡೆದಿರುವಂತಹ ತಪ್ಪೆಲ್ಲ ನಿಮ್ಮದೇ ಅನ್ನುವಂತಹ ಒಂದು ಫೈಟ್ ಇದೆಯಲ್ಲ ಎರಡು ಬಣಗಳ ನಡುವೆ, ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷದವರಿಗೆ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಪಡ್ಕೊಳ್ಬೇಕು. ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಪಡ್ಕೊಳ್ಬೇಕು ಅಂತ ಹೇಳಿದಾಗ ಸದನದ ಒಳಗಡೆ ನಡೆಸುವಂತಹ ಈ ಹೋರಾಟದ ಮೂಲಕವಾಗಿಯೇ ಯಾವುದಾದ್ರೂ ಮುಖ್ಯಮಂತ್ರಿಯವರು ದೇಶದಲ್ಲ ಅಥವಾ ರಾಜ್ಯದಲ್ಲಿ ರಾಜೀನಾಮೆಯನ್ನು ಕೊಟ್ಟಿರುವಂಥ ಉದಾಹರಣೆಗಳು ಸಿಗೋದಿಲ್ಲ ನಿಮಗೆ. ಯಾಕಂದರೆ ಇಲ್ಲಿ ಹಗರಣದ ಆರೋಪವನ್ನು ಮಾಡಿದ ತಕ್ಷಣವೇ ಹೌದೌದು ನಾನು ಹಗರಣ ಮಾಡಿದ್ದೀನಿ, ಹಾಗೆ ತಿಳ್ಕೊಂಡು ರಾಜೀನಾಮೆ ಕೊಡ್ತೀನಿ ಅನ್ನುವಂತಹ ಸ್ವರೂಪದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಪೂರಕವಾಗಿರುವಂತಹ ದಾಖಲೆಗಳನ್ನು ಬಿಜೆಪಿಯವರು ಕೂಡ ಕೊಡ್ತಾ ಇಲ್ಲ. ಯಾಕಂದರೆ ಸಿದ್ದರಾಮಯ್ಯನವರ ವಿರುದ್ಧ ಮಾಡ್ತಾ ಇರುವಂಥ ಆರೋಪದಲ್ಲಿ ನೀವು ದಲಿತರ ದುಡ್ಡು ಹೊಡೆದಿದ್ದೀರಿ ಅಂತ ಹೇಳ್ತಾ ಇದ್ದಾರೆ ನಿಜ. ಆದರೆ ನೇರವಾಗಿ ಸಿದ್ದರಾಮಯ್ಯನವರ ಇನ್ವಾಲ್ವ್ಮೆಂಟ್ ಆಗಿರುವಂಥ ಒಂದೇ ಒಂದು ಡಾಕ್ಯುಮೆಂಟ್ ಈ ವಿಚಾರದಲ್ಲಿ ಪ್ರತಿಪಕ್ಷದವರೆಗೂ ಕೂಡ ಸಿಗ್ತಾ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ನೋಟ್ ಕೂಡ ಇಲ್ಲ. ಒಂದು ವೇಳೆ ಈ ಹಣವನ್ನು ಬಿಡುಗಡೆ ಮಾಡಿ ಅಂತೇಳಿ ಸಿದ್ದರಾಮಯ್ಯನವರು ಏನಾದರೂ ಅಪ್ರೂವಲ್ ಕೊಟ್ಟಿರುವಂತಹ ನೋಟ್ ಸಿಕ್ಕಿರ್ತಿದ್ರು ಕೂಡ ಬಹುಶಃ ಇಷ್ಟೊತ್ತಿಗೆ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಪಡೆಯುವಂತಹ ನಿಟ್ಟಿನಲ್ಲಿ ಬಿಜೆಪಿಗೆ ಬಹಳ ದೊಡ್ಡ ಸಕ್ಸಸ್ ಸಿಗುವಂತಹ ಅವಕಾಶಗಳು ಇದ್ವು. ಆದರೆ ಅಂತ ಯಾವುದೇ ನೋಟ್ ಕೂಡ ಪ್ರತಿಪಕ್ಷದ ಕೈಯಲ್ಲಿಲ್ಲ. ಇದನ್ನೇ ಈಗ ಅಸ್ತ್ರ ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯ. ಈ ಕಾರಣಕ್ಕಾಗಿಯೇ ಬಿಜೆಪಿಯವರು ನಿನ್ನೆ ನಾನು ಹೇಳಿದೆ, ಪಂಚಾಯಿತಿಯಲ್ಲಿ ಹೇಳಿದೆ, ಬಿಚ್ಚಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೋಡಿ ಹೆಂಗಿದೆ ಇವರ ಕತೆ ಅನ್ನೋದನ್ನು ಹೇಳಿದ್ದೆ. ಇವತ್ತು ಬಿಚ್ಚಿಟ್ಟಿದ್ದಾರೆ, ಒಂದಿಷ್ಟು ಹಗರಣಗಳನ್ನು ಪಟ್ಟಿ ಕೊಟ್ಟಿದ್ದಾರೆ. ಆ ಪಟ್ಟಿಯಲ್ಲಿ ಬಹಳಷ್ಟು ಅಂಶಗಳ ಉಲ್ಲೇಖ ಇದೆ. ಅದರ ಬಗ್ಗೆ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ. ಮಾಡ್ತಾ ಇದ್ದಾರೆ. ಒಂದು ಗಾದೆ ಮಾತಿದೆ, ಮುಳ್ಳನ್ನ ಮುಳ್ಳಿನಲ್ಲೇ ತೆಗೀಬೇಕು ಅನ್ನೋದು. ಇವತ್ತು ಸದನದಲ್ಲಿ ಆಗಿದ್ದನ್ನ ನೋಡಿದ್ರೆ ಆ ಗಾದೆ ಮಾತನ್ನೇ ಸರ್ಕಾರ ಬಳಕೆ ಮಾಡಿಕೊಂಡಂಗಿದೆ. ಹಗರಣಗಳ ವಿರುದ್ಧ ಹಗರಣಗಳ ಅಸ್ತ್ರವನ್ನೇ ಬಿಡಲಾಗಿದೆ. ಮೂಡ ವಾಲ್ಮೀಕಿ ಹಗರಣ ಹಿಡಿದು ಹೋರಾಟಕ್ಕಿಳಿದಿದ್ದ ಬಿಜೆಪಿಯ ಅವಧಿಯ 22 ಹಗರಣಗಳನ್ನ ಲಿಸ್ಟ್ ಮಾಡಿ ಟಾಂಗ್ ಕೊಡೋ ಕೆಲಸ ಆಗಿದೆ. ಇವರು ಭ್ರಷ್ಟಾಚಾರದ ಪಿತಾಮಹರು ಇವರು ಬಿಜೆಪಿ. 84 ಕೋಟಿ ಒಳಗಡೆ ನುಂಗಿ ಹಾಕಿದ್ದಾರೆ. ಅಧಿವೇಶನದ 4ನೇ ದಿನವೂ ಬಿಜೆಪಿ ಪಟ್ಟು ಬಿಡಲೇ ಇಲ್ಲ. ಕಲಾಪ ಆರಂಭವಾಗುತ್ತಿದ್ದಂತೆ ಧರಣಿ, ಕೂಗಾಟ, ಪ್ರತಿಭಟನೆ, ಬಾವಿಗಿಳಿದು ಘೋಷಣೆ ಕೂಗೋದು ಶುರುವಾಯಿತು. ಕಲಾಪಕ್ಕೆ ಅಡ್ಡಿಪಡಿಸಿ ಸಿಎಂ ರಾಜೀನಾಮೆಗೆ ಪಟ್ಟು ಹಿಡಿದು ಕುಳಿತಿದ್ರು ಬಿಜೆಪಿ ಶಾಸಕರು. ತಮ್ಮಲ್ಲಿ ಮಾತಾಡಿ ಜನರ ಬಗ್ಗೆ ಮಾತಾಡಿದ್ರೆ ನೀವ್ಯಾಕೆ ನಿಲ್ತೀರಿ? ತಮ್ಮ ಮಾತಾಡಿ. ಅನುದಾನ ಬರಲ್ಲ, ಕೂಗಿದ್ರು ಬರಲ್ಲ, ಬಾಯಿ ಬಡ್ಕೊಂಡ್ರು ಬರಲ್ಲ ಅನುದಾನ. ಯಾವ ಅನುದಾನನೂ ಇಲ್ಲ. ಬೇರೆಯವರೆಲ್ಲ ಕೂತ್ಕೊಳ್ಳಿ, ಅರ್ಜಿಗೆ ಸೈನ್ ಅಷ್ಟೇ, ಅನುದಾನ ಬರಲ್ಲ. ಧರಣಿ ಮಾಡುತ್ತಿದ್ದ ಬಿಜೆಪಿ ಶಾಸಕರ ಮನವೊಲಿಕೆಗೆ ಸ್ಪೀಕರ್ ಪ್ರಯತ್ನ ಪಟ್ಟರು. ಆದರೂ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದ ಟೀಮ್ ಬಾವಿ ಬಿಟ್ಟು ಕದಲಲೇ ಇಲ್ಲ. ಆಗ ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರ್ ಅಶೋಕ್ ಟೀಮ್ಗೆ ನಿಮ್ಮ ಕಾಲದ ಅಕ್ರಮಗಳನ್ನು ಸಿಬಿಐಗೆ ಕೊಡ್ತೀರಾ ಎಂದು ಸವಾಲು ಹಾಕಿದ್ರು. ಗೋವಿ ನಿಗಮದಲ್ಲಿ 87 ಕೋಟಿ ಎಸ್ ಬ್ಯಾಂಕ್, ಕೃಷಿ ಮಾರುಕಟ್ಟೆಯಲ್ಲಿ 47 ಕೋಟಿ ಬಿಜೆಪಿಯವರು ಲೂಟಿ ಹೊಡೆದಿದ್ದು. ಕರ್ನಾಟಕ ಕರಕುಶಲ ಅಭಿವೃದ್ಧಿಯಲ್ಲಿ ಇವತ್ತು 22 ಕೋಟಿ ಲೂಟಿ ಹೊಡೆದಿದ್ದು ಬಿಜೆಪಿಯವರು. SBI ಬ್ಯಾಂಕ್, ಅಂಬೇಡ್ಕರ್ ನಿಗಮದಲ್ಲಿ 4 ಕೋಟಿ, ಕೆನರಾ ಬ್ಯಾಂಕ್ ಕಲ್ಕೆರೆ ಶಾಖೆ ಲೂಟಿ ಹೊಡೆದಿದ್ದು ಬಿಜೆಪಿಯವರು. ದೇವರಾಜರ ಟ್ರಕ್ ಟರ್ಮಿನಲ್ ಅಲ್ಲಿ 47 ಕೋಟಿ ಲೂಟಿ ಹೊಡೆದಿದ್ದು ಬಿಜೆಪಿಯವರು. ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ SBI ಬ್ಯಾಂಕ್ 10 ಕೋಟಿ ಲೂಟಿ ಹೊಡೆದಿದ್ದು ಬಿಜೆಪಿಯವರು. KIDBಯಲ್ಲಿ ಲೂಟಿ ಹೊಡೆದಿದ್ದು. ಇದೆಲ್ಲ ಬಿಜೆಪಿ ಸರ್ಕಾರದಲ್ಲಾಗಿದ್ದು. ಅವ್ರು ತಾಕತ್ತಿದ್ರೆ ಇದು ಸಿಬಿಐ ಕೇಳಿ. ಬಿಜೆಪಿಯವರ ಗಲಾಟೆಗಳ ಮಧ್ಯೆಯೇ ರಾಜ್ಯದಲ್ಲಿ ಮಳೆ ಪ್ರವಾಹದ ಬಗ್ಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಸದನಕ್ಕೆ ವಿವರವನ್ನ ಕೊಟ್ಟರು. ಸಚಿವರ ಉತ್ತರದ ನಡುವೆಯೂ ಬಿಜೆಪಿ ಧರಣಿ ಮುಂದುವರೆದಿತ್ತು. ವಾಲ್ಮೀಕಿ ಹಗರಣ ಮುಚ್ಚಿ ಹಾಕೋ ಹುನ್ನಾರ, ಇದೊಂದು ನಾಟಕ, ಸಿಎಂ ರಾಜೀನಾಮೆ ಪಡೆಯೋದೇ ನಮ್ಮ ಅಜೆಂಡಾ ಅಂತ ಆರ್ ಅಶೋಕ್ ಕೂಗಿದ್ರು. ಹೋದ ವರ್ಷ ಒಟ್ಟು ನಮ್ಮ ಜಲಾಶಯಗಳ ಸಂಗ್ರಹಣ ಸಾಮರ್ಥ್ಯ 895 TMC ಹಾಗೂ
ಮುಂದುವರೆದು ಕಾಂಗ್ರೆಸ್ ಮಾನ್ಯ hopeless. ಅಧ್ಯಕ್ಷರೇ, ದಕ್ಷಿಣ ಕನ್ನಡ ಕಾಂಗ್ರೆಸ್ ಜಿಲ್ಲೆಯಲ್ಲಿ hopeless. ನೇತ್ರಾವತಿ, ಫಾಲ್ಗುಣಿ, ಕಾಂಗ್ರೆಸ್ hopeless. ಕುಮಾರಧಾರ ನದಿಗಳು ಸ್ವಲ್ಪ ಏನು ಒಂದು ಫ್ಲಡ್ ಲೆವೆಲ್ಗೆ ಬಂದಿದೆ. ಕೃಷ್ಣ ಬೈರೇಗೌಡರ ನಂತರ ಸಿಎಂ ಸಿದ್ದರಾಮಯ್ಯ ಸದನದಲ್ಲಿ ಉತ್ತರ ಕೊಟ್ಟರು. ಬಿಜೆಪಿಗೆ ತಮ್ಮ ಹಗರಣಗಳನ್ನ ಬಿಚ್ಚಿಡುತ್ತಾರೆ ಎನ್ನುವ ಭಯ ಕಾಡ್ತಿದೆ. ಬೊಮ್ಮಾಯಿ, ಯಡಿಯೂರಪ್ಪ ಕಾಲದಲ್ಲೇ ಅತಿ ಹೆಚ್ಚು ಹಗರಣಗಳು ನಡೆದಿರೋದು. ಭ್ರಷ್ಟಾಚಾರದ ಪಿತಾಮಹರೇ ಬಿಜೆಪಿಯವರು ಎಂದು ತಿರುಗೇಟು ಕೊಟ್ಟರು. SIT ಅವರು ತನಿಖೆ ಮಾಡ್ತಾ ಇದ್ದಾರೆ. ಸೊ ನಾವು ಇದನ್ನೆಲ್ಲ ಕೇಳಬೇಕಲ್ಲ, ಇವರು ಕೇಳಲಿಕ್ಕೆ ಇವರಿಗೆ ಜೈದಾನ ಇಲ್ಲ. ಯಾಕಂತಂದ್ರೆ ಇವ್ರ ಕಾಲದಲ್ಲಿ ಆಗಿರ್ತಕ್ಕಂಥ ಹಗರಣಗಳನ್ನೆಲ್ಲ ಬಿಚ್ಚಿಡ್ತಾರೆ ಅಂತಕ್ಕಂಥ ಭಯ ಇವರಿಗೆ. ಇವರು ಭ್ರಷ್ಟಾಚಾರದ ಪಿತಾಮಹರು, ಇವರು ಬಿಜೆಪಿಯವರು ಭ್ರಷ್ಟಾಚಾರದ ಪಿತಾಮಹರು. ಪ್ರಜಾಪ್ರಭುತ್ವದ ಕಗ್ಗೊಲೆ, ಸಂಸದೀಯ ವ್ಯವಸ್ಥೆಯ ಕಗ್ಗೊಲೆ, ಇವರಿಗೆ ರಾಜ್ಯದ ಹಿತಾಸಕ್ತಿ ಬೇಕಾಗಿಲ್ಲ. ಇವ್ರ ಕಾಲದಲ್ಲಿ ಏನೇನಾಯ್ತು, ಇವ್ರ ಮೇಲೆ ಯಾವ್ಯಾವ ಎಂಕ್ವೈರಿಗಳು ನಡೀತಾ ಇದ್ದಾವೆ, ಎಷ್ಟು ಎಂಕ್ವೈರಿಗಳು ನಡೀತಾ ಇದ್ದಾವೆ ಅಂತಕ್ಕಂಥದ್ದನ್ನೆಲ್ಲ ಹೇಳ್ತೀನಿ. ವಿಧಾನಸಭೆ ಒಳಗೆ ಬಿಜೆಪಿಗೆ ಗುದ್ದು ನೀಡಿದ್ದ ಸಿದ್ದು ಹೊರಗೆ ಬಂದು 22 ಹಗರಣಗಳ ಲಿಸ್ಟ್ ರಿಲೀಸ್ ಮಾಡಿದ್ರು. ಯಡಿಯೂರಪ್ಪ, ಶೆಟ್ಟರ್, ಸದಾನಂದಗೌಡ, ಬೊಮ್ಮಾಯಿ ಹೀಗೆ ಎಲ್ಲ ಮುಖ್ಯಮಂತ್ರಿಗಳ ಅವಧಿಯಲ್ಲೂ ಅಕ್ರಮ ಆಗಿದೆ ಎಂಬ ಲಿಸ್ಟ್ ಬಿಟ್ರು. ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಎಪಿಎಂಸಿಯಲ್ಲಿ 47.16 ಕೋಟಿ ರೂಪಾಯಿಗಳ ಹಗರಣವಾಗಿದೆ. ಬಸವರಾಜ ಬೊಮ್ಮಾಯಿ ಸಿಎಂ ಆಗಿದ್ದಾಗ ಭೂಮಿ ಅಭಿವೃದ್ಧಿ ನಿಗಮದಲ್ಲಿ 87 ಕೋಟಿ ರೂಪಾಯಿಗೂ ಹೆಚ್ಚು ಹಗರಣ ನಡೆದಿದೆ. ಬೊಮ್ಮಾಯಿ ಸಿಎಂ ಆಗಿದ್ದಾಗಲೇ ದೇವರಾಜ್ ಅರಸು ಟ್ರಕ್ ಟರ್ಮಿನಲ್ನಲ್ಲಿ 50 ಕೋಟಿ ರೂಪಾಯಿಗೂ ಹೆಚ್ಚು ಅಕ್ರಮ ಆಗಿದೆ. ಯಡಿಯೂರಪ್ಪ, ಬೊಮ್ಮಾಯಿ ಇಬ್ಬರ ಅವಧಿಯಲ್ಲೂ ಗಂಗಾ ಕಲ್ಯಾಣ ಯೋಜನೆಯಲ್ಲಿ 430 ಕೋಟಿ ರೂಪಾಯಿಗೂ ಹೆಚ್ಚು ಅಕ್ರಮ ಆಗಿದೆ. ಬೊಮ್ಮಾಯಿ ಸಿಎಂ ಆಗಿದ್ದ ಸಮಯದಲ್ಲಿ ಪ್ರವಾಸೋದ್ಯಮ ಇಲಾಖೆಯಲ್ಲಿ 2.47 ಕೋಟಿ ರೂಪಾಯಿಗಳ ಅಕ್ರಮ ನಡೆದಿದೆ. ಹಾಗೆಯೇ ಯಡಿಯೂರಪ್ಪ, ಬೊಮ್ಮಾಯಿ ಅವಧಿಯಲ್ಲಿ ಕಿಯೋನಿಕ್ಸ್ನಲ್ಲಿ 500 ಕೋಟಿ ರೂಪಾಯಿಗಳಷ್ಟು ಅಕ್ರಮ ನಡೆದಿದೆ. ಕೋವಿಡ್ ಕಾಲದಲ್ಲೂ ಯಡಿಯೂರಪ್ಪ, ಬೊಮ್ಮಾಯಿ ಸರ್ಕಾರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಬಿ ಶ್ರೀರಾಮುಲು ಸೇರಿ 40,000 ಕೋಟಿ ರೂಪಾಯಿಗೂ ಹೆಚ್ಚು ಲೂಟಿ ಹೊಡೆದಿದ್ದಾರೆ. 40% ಕಮಿಷನ್ ಪಡೆದು ಗುತ್ತಿಗೆದಾರರ ಕೋಪಕ್ಕೆ ಗುರಿಯಾಗಿದ್ದು ಯಡಿಯೂರಪ್ಪ ಹಾಗೂ ಬೊಮ್ಮಾಯಿ ಸರ್ಕಾರ. ಇಲ್ಲಿ 2,000 ಕೋಟಿ ರೂಪಾಯಿಗೂ ಹೆಚ್ಚು ಅಕ್ರಮ ನಡೆದಿದೆ. ಪಿಎಸ್ಐ ಮತ್ತು ಇತರೆ ನೇಮಕಾತಿಯಲ್ಲೂ 100 ಕೋಟಿ ರೂಪಾಯಿಗಳ ಅಕ್ರಮ ಆಗಿದೆ. ಕಾರ್ಕಳದಲ್ಲಿ ಪರಶುರಾಮ ಥೀಮ್ ಪಾರ್ಕ್ ನಿರ್ಮಾಣ ಮಾಡಿದ್ದು ಅದರಲ್ಲೂ 11 ಕೋಟಿ ರೂಪಾಯಿಗೂ ಹೆಚ್ಚು ಅಕ್ರಮ ನಡೆದಿದೆ. ಇನ್ನು ಇಡೀ ದೇಶಾದ್ಯಂತ ಸದ್ದು ಮಾಡಿರೋ ಬಿಟ್ಕಾಯಿನ್ ಹಗರಣದಲ್ಲಿ ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಸರ್ಕಾರ ಸಾವಿರಾರು ಕೋಟಿ ರೂಪಾಯಿಗಳ ಅಕ್ರಮದಲ್ಲಿ ತೊಡಗಿತ್ತು. ಯಡಿಯೂರಪ್ಪ ವಿರುದ್ಧ 750 ಕೋಟಿ ರೂಪಾಯಿ ಅಕ್ರಮ ಆಸ್ತಿ ಮಾಡಿರುವ ಕೇಸ್ ಆಗಿದೆ. ಹಾಗೆಯೇ ಯಡಿಯೂರಪ್ಪ, ವಿಜಯೇಂದ್ರ ಇಬ್ಬರ ಮೇಲೂ 100 ಕೋಟಿ ರೂಪಾಯಿಗಳ ಅಕ್ರಮ ಆಸ್ತಿಯನ್ನ ಸಂಪಾದಿಸಿದ ಕೇಸ್ ದಾಖಲಾಗಿದೆ. 2021ರಲ್ಲಿ ಬಿಎಸ್ವೈ ವಿರುದ್ಧ ಸ್ವಪಕ್ಷದವರೇ ಆಗಿದ್ದ ಈಶ್ವರಪ್ಪ ರಾಜ್ಯಪಾಲರಿಗೆ ದೂರು ನೀಡಿದ್ದರು. ಇನ್ನು ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಅಬಕಾರಿ ಇಲಾಖೆಯಲ್ಲಿ 100 ಕೋಟಿ ರೂಪಾಯಿಗಳ ಲೂಟಿ ಆಗಿತ್ತು. ಕೆಕೆಆರ್ಡಿಬಿಯಲ್ಲೂ ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಅವಧಿಯಲ್ಲಿ 200 ಕೋಟಿ ರೂಪಾಯಿಗೂ ಹೆಚ್ಚು ಅಕ್ರಮ ನಡೆದಿದೆ. ಕಂದಾಯ ಇಲಾಖೆ ಅಕ್ರಮದ ಬಗ್ಗೆ ಕ್ರಿಮಿನಲ್ ಕೇಸ್ ದಾಖಲಾಗಿದೆ. ಕೃಷಿ ಇಲಾಖೆಯಲ್ಲಿ ಬೊಮ್ಮಾಯಿ ಸಿಎಂ ಆಗಿದ್ದಾಗ ಸಚಿವ ಬಿಸಿ ಪಾಟೀಲ್ ವಿರುದ್ಧ ನೌಕರರೇ ರಾಜ್ಯಪಾಲರಿಗೆ ಪತ್ರ ಬರೆದಿದ್ದರು. ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಅಂಗನವಾಡಿ ಮಕ್ಕಳಿಗೆ ಕೊಡುವ ಮೊಟ್ಟೆಯಲ್ಲೂ ಅಕ್ರಮ ಆಗಿತ್ತು. ಕೆಐಎಡಿಬಿನಲ್ಲಿ ಯಡಿಯೂರಪ್ಪ, ಶೆಟ್ಟರ್, ಸದಾನಂದಗೌಡರ ಕಾಲದಲ್ಲಿ ಭೂ ಹಗರಣ ನಡೆದಿದೆ. 3 ಸಿಎಂಗಳ ಕಾಲದಲ್ಲೇ ಗಣಿ ಡಿನೋಟಿಫಿಕೇಶನ್ ಆರೋಪಗಳು ಕೂಡ ಕೇಳಿಬಂದಿದ್ದವು. ಯಡಿಯೂರಪ್ಪನವರು ಈಗಲೂ ಕೋರ್ಟ್ಗೆ ಓಡಾಡ್ತಾ ಇದ್ದಾರೆ. ಹಾಗೆಯೇ ಇತ್ತೀಚಿನ ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ ಹಗರಣದಲ್ಲೂ ಬೊಮ್ಮಾಯಿ ಸರ್ಕಾರ ಸಾವಿರಾರು ಕೋಟಿ ರೂಪಾಯಿಗಳ ವಂಚನೆ ಮಾಡಿದೆ ಎನ್ನುವುದು ಸಿಎಂ ಆರೋಪ. ಸದನದಲ್ಲಿ ಹೀಗೆ ಆರೋಪಗಳ ಸುರಿಮಳೆಗೈದ ಸಿಎಂ ಸಿದ್ದರಾಮಯ್ಯ ಪ್ರತ್ಯೇಕ ಸುದ್ದಿಗೋಷ್ಠಿ ನಡೆಸಿ ಸುದೀರ್ಘವಾಗಿ ವಿವರಣೆ ನೀಡಿದ್ರು. ವಾಲ್ಮೀಕಿ ಹಗರಣದ ಕೇಸ್ನಲ್ಲಿ ಸರ್ಕಾರದ ನಿರ್ಧಾರಗಳು, ಸಚಿವರ ಪಾತ್ರ ಹಾಗೂ ಅಧಿಕಾರಿಗಳ ಪಾತ್ರಗಳ ಬಗ್ಗೆ ವಿವರಣೆ ಕೊಟ್ಟರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಶಿವಕುಮಾರ್ ಅನ್ನೋ ವ್ಯಕ್ತಿನೇ ಇಲ್ಲ. ಅಲ್ಲಿಂದ ಒಬ್ಬ ಸಾಯಿ ತೇಜ ಅವನನ್ನು ಕಳಿಸಿ ಇವನ ಹೆಸರು ಹೇಳ್ಬಿಡ್ತದೆ. ಸಾಯಿ ತೇಜ ಈಸ್ ಫ್ರಮ್ ಹೈದರಾಬಾದ್. ಶಿವಕುಮಾರ್ ಅಂತ ಅವನಿಗೆ ಹೆಸರು ಇಟ್ಬಿಡ್ತಾರೆ ಇವರೇ. ಇವನು ಯಾರು ಏನು ಅಂತ ವೆರಿಫೈನೇ ಮಾಡಲ್ಲ. ಇವನಿಗೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಬಿಡ್ತಾರೆ ಶಿವಕುಮಾರನ ಕೈಗೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ MD ಇದನ್ನಲ್ಲ, ವ್ಯವಸ್ಥಾಪಕ ನಿರ್ದೇಶಕ, ಅವನ ಜವಾಬ್ದಾರಿ.
ಯಾಕಂದ್ರೆ ಹೆಚ್ಚು ಜವಾಬ್ದಾರಿ ಇರ್ತಕ್ಕಂಥದ್ದು ಅವನ ಮೇಲೆ, ಹಣಕಾಸಿನ ವ್ಯವಹಾರ ಇರ್ಬೋದು, ಬಿಕಾಸ್ ಈಸ್ ದಿ ಎಕ್ಸಿಕ್ಯೂಟಿವ್ ಹೆಡ್ ಆಫ್ ಎನಿ ಕಾರ್ಪೊರೇಷನ್ ಆರ್ ದಿ ಬೋರ್ಡ್. ಮಿನಿಸ್ಟರ್ ಪಾಲಿಸಿ ಮೇಕಿಂಗ್ ಅಷ್ಟೇನೆ. ಅಫ್ಕೋರ್ಸ್ ಮಿನಿಸ್ಟರ್ ಇಸ್ ಆನ್ಸರಬಲ್ ಟು ದಿ ಲೆಜಿಸ್ಲೇಚರ್ ಅಂಡ್ ಟು ದಿ ಪೀಪಲ್ ಆಫ್ ಕರ್ನಾಟಕ. ಭೂಮಿ ಅಭಿವೃದ್ಧಿ ನಿಗಮ ಯಾವುದು ಅದು ದಲಿತರಿಗೆ, ಅದರಲ್ಲಿ ಹೇಳಿದ್ರೆ ಬಸವರಾಜ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಆಗಿದ್ರು, ಕೋಟಾ ಶ್ರೀನಿವಾಸ ಪೂಜಾರಿ ಕನ್ಸರ್ನ್ ಮಿನಿಸ್ಟರ್. 87 ಕೋಟಿ ರೂಪಾಯಿಗೂ ಹೆಚ್ಚು ಅವ್ಯವಹಾರ ಆಯಿತು. ಗೂಳಿಹಳ್ಳಿ ಶೇಖರ್ ಅವರು ಬಿಜೆಪಿ ಎಂಎಲ್ಎನೇ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ. ಇದೇ ವೇಳೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮ ಬಯಲು ಮಾಡಿ ಆತ್ಮಹತ್ಯೆ ಮಾಡಿಕೊಂಡ ಅಧಿಕಾರಿ ಚಂದ್ರಶೇಖರನ್ ಕುಟುಂಬಕ್ಕೆ 25 ಲಕ್ಷ ರೂಪಾಯಿಗಳ ಪರಿಹಾರವನ್ನ ಘೋಷಣೆ ಮಾಡಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹಾಗೆಯೇ ಇನ್ನು ಮುಂದೆ ನಿಗಮಗಳಿಗೆ ಬ್ಯಾಂಕ್ ಮೂಲಕ ನೇರವಾಗಿ ಯಾವುದೇ ಹಣ ಬಿಡುಗಡೆ ಮಾಡುವಂತಿಲ್ಲ. ಯಾವುದೇ ಹಣ ಬಿಡುಗಡೆ ಆಗಬೇಕಾದರೂ ದಾಖಲಾತಿಯ ಜೊತೆಗೆ ಟಿಪ್ಪಣಿ ಕೊಡಬೇಕು. ಸೂಕ್ತ ದಾಖಲೆ ಇದ್ದರೆ ಮಾತ್ರ ಟ್ರೆಜರಿಯಿಂದ ಹಣ ಬಿಡುಗಡೆ ಮಾಡಬೇಕೆಂದು ಸಿಎಂ ಸೂಚನೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಹಗರಣ ನಡೆದ ಮೇಲೆ ಈಗ ಸರ್ಕಾರ ಒಂದಿಷ್ಟು ಸುಧಾರಣೆಯ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಮುಂದಾಗಿದೆ, ನಿಗಮಗಳಿಗೆ ಹಣವನ್ನು ಕೊಡುವಂತಹ ವಿಚಾರದಲ್ಲಿ. ಇದು ಬಹಳ ಮುಖ್ಯವಾದಂತಹ ಒಂದು ಬೆಳವಣಿಗೆ. ಇದನ್ನು ನಾವು ಪಾಯಿಂಟ್ ಔಟ್ ಮಾಡಲೇಬೇಕಾಗಿರುವಂತಹ. ಜೈಲಿನಲ್ಲಿರುವಂತಹ ಕೊಲೆ ಆರೋಪಿ ನಟ ದರ್ಶನ್ ಮನೆಯೂಟ, ಹಾಸಿಗೆ ಹಾಗೂ ಪುಸ್ತಕಕ್ಕಾಗಿ ಬೇಡಿಕೆಯನ್ನು ಇಟ್ಟು ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಹಾಕಿದ್ರು. ಆದರೆ ವಿಚಾರಣೆ ನಡೆಸಿರುವಂತಹ ಹೈಕೋರ್ಟ್ ದರ್ಶನ್ ಜೈಲೂಟದ ವಿಚಾರವನ್ನು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ತೀರ್ಮಾನಕ್ಕೆ ಬಿಟ್ಟಿದೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸುವಂತೆ ಹೈಕೋರ್ಟ್ ಸೂಚನೆಯನ್ನು ನೀಡಿದೆ. ಜುಲೈ 27ರ ಒಳಗಡೆ ಅರ್ಜಿ ಬಗ್ಗೆ ತೀರ್ಮಾನವನ್ನು ಕೈಗೊಳ್ಳುವುದಕ್ಕಾಗಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಸೂಚನೆಯನ್ನು ನೀಡಲಾಗಿರುವಂಥದ್ದು. ಇಲ್ಲಿ ಬಹಳ ಮುಖ್ಯವಾಗಿ ವಾದ ಪ್ರತಿವಾದ ಬಹಳ ಜೋರಾಗಿಯೇ ನಡೆದಿತ್ತು. ಹೈಕೋರ್ಟ್ ಮೂಲಕವಾಗಿ ಒಂದು ರಿಲೀಫ್ ಪಡ್ಕೊಳ್ಬಹುದು ಅನ್ನುವಂತಹ ನಿರೀಕ್ಷೆನ ಇಟ್ಟುಕೊಂಡಿದ್ರು ದರ್ಶನ್ ಪರ ವಕೀಲರು. ದರ್ಶನ್ ಪರವಾಗಿ ಫಣೀಂದ್ರ ಅವರು ವಾದವನ್ನು ಮಂಡಿಸಿದ್ರು. ಯಾವುದೇ ಕಾರಣಕ್ಕೂ ದರ್ಶನ್ಗೆ ಜೈಲಲ್ಲಿ ವಿಶೇಷ ಸೌಲಭ್ಯವನ್ನು ಕೊಡಬಾರದು ಅನ್ನುವಂತಹ ವಾದವನ್ನು ಏನು ಪ್ರಾಸಿಕ್ಯೂಷನ್ ಪರವಾಗಿ ಅಂದರೆ SPP ಆಗಿರುವಂತಹ ಪ್ರಸನ್ನಕುಮಾರ್ ಅವರು ಕೂಡ ವಾದವನ್ನು ಮಂಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಜೈಲಿನಲ್ಲಿ ದರ್ಶನ್ಗೆ ವಿಶೇಷ ಸೌಲಭ್ಯವನ್ನು ಕೊಡಬಾರ್ದು ಅನ್ನುವಂತಹ ವಾದವನ್ನು ಮುಂದಿಟ್ಟಿದ್ರು. ಬಂಧಿಖಾನೆ ನಿಯಮ ಪ್ರಕಾರ ಊಟ, ಪುಸ್ತಕ, ಹಾಸಿಗೆ ಒದಗಿಸಬಹುದು ಅನ್ನುವಂಥದ್ದನ್ನು ಫಣೀಂದ್ರ ಅವರು ಪ್ರಸ್ತಾಪ ಮಾಡಿದ್ರು. ಯಾವ ರೀತಿಯಾದಂತಹ ಅವಕಾಶ ಇದೆ ಅನ್ನುವಂಥದ್ದನ್ನ ಈ ಕೇಸ್ನಲ್ಲಿ ಮಧ್ಯಂತರ ಆದೇಶ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ತೀರ್ಮಾನಕ್ಕೆ ಹೈಕೋರ್ಟ್ನ ಜಡ್ಜ್ ಅವರು ಬಂದಿರುವಂಥದ್ದು. ಈ ಕೇಸ್ನಲ್ಲಿ ಮಧ್ಯಂತರ ಆದೇಶವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ. ಅಂದರೆ ಇಲ್ಲಿ ನಡೆದಿರುವಂತಹ ಇಡೀ ಪ್ರಕರಣವನ್ನು ಗಮನಿಸಿದಾಗ ಈ ಕೇಸ್ನಲ್ಲಿ ಮಧ್ಯಂತರ ಆದೇಶವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಹಂತ ಹಂತದ ಪ್ರಕ್ರಿಯೆಗಳನ್ನು ಕೂಡ ದರ್ಶನ್ ಅವರು ಪಾಲನೆ ಮಾಡದೇ ಇದ್ದ ಕಾರಣದಿಂದಾಗಿಯೇ ಹೈಕೋರ್ಟ್ ಇಂಥದ್ದೊಂದು ಆದೇಶವನ್ನು ನೀಡೋದಕ್ಕೆ ಕಾರಣ ಆಯಿತು. ಕೈದಿಗೆ ಇರುವಂತಹ ಎಲ್ಲ ಮೂಲಭೂತ ಹಕ್ಕುಗಳು ದರ್ಶನ್ಗೂ ಕೂಡ ಇದಾವೆ ಅನ್ನುವಂತಹ ವಾದವನ್ನು ಫಣೀಂದ್ರ ಅವರು ಮಂಡಿಸಿದರು, ದರ್ಶನ್ ಪರ ವಕೀಲರಾಗಿರುವಂಥವರು. ಹಾಗೆಯೇ ನಿಯಮ 30ರಲ್ಲಿ ಮನೆ ಊಟ ಪಡೆಯೋದಕ್ಕೂ ಕೂಡ ಅವಕಾಶ ಇದೆ. ನಾವು ಕೂಡ ಇದನ್ನು ಹೇಳ್ತೀವಿ, ಜೈಲ್ ಮ್ಯಾನ್ಯುವಲ್ನಲ್ಲಿ ಇಂಥದ್ದೊಂದು ಅವಕಾಶವನ್ನು ಕಲ್ಪಿಸಲಾಗಿದೆ. ಆದರೆ ಹೀಗೆ ಅವಕಾಶವನ್ನು ಕಲ್ಪಿಸುವ ಸಂದರ್ಭದಲ್ಲೂ ಕೂಡ ಕೆಲವೊಂದು ನಿಯಮಾವಳಿಗಳಿರ್ತವೆ. ಅವರಿಗೆ ಮನೆ ಊಟ ಕೊಡಿಸ್ಬೇಕು ಅಂತ ಹೇಳಿದ್ರು ಕೂಡ ಕೆಲವು ನಿಯಮಾವಳಿಗಳಿರ್ತವೆ. ಮತ್ತು ನಿಯಂತ್ರಣಕ್ಕೊಳಪಟ್ಟು ಸವಲತ್ತನ್ನು ನೀಡೋದಕ್ಕೂ ಕೂಡ ಅವಕಾಶಗಳು ಇದ್ದೇ ಇದ್ದಾವೆ. ಅಂದರೆ ಅವರ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತಿರ್ಬೋದು, ಫಿಟ್ನೆಸ್ ವಿಚಾರಕ್ಕೆ ಸಂಬಂಧಪಟ್ಟಂತಿರ್ಬೋದು, ಈ ವಿಚಾರಗಳಲ್ಲಿ ಒಂದಿಷ್ಟು ನಿರ್ಬಂಧಗಳು, ನಿಬಂಧನೆಗಳಿಗೆ ಒಳಪಟ್ಟು ಸೌಲಭ್ಯಗಳನ್ನು ಕೊಡೋದಕ್ಕೆ ಅವಕಾಶ ಇದೆ. ವಿಚಾರಣಾಧೀನ ಕೈದಿಗಳ ಬಗ್ಗೆ ಸುದೀರ್ಘವಾದಂತಹ ವಾದವನ್ನು ಕೇಳಬೇಕಿದೆ ಅನ್ನುವಂಥದ್ದನ್ನು ಕೂಡ ಹೈಕೋರ್ಟ್ ಜಡ್ಜ್ ಅವರು ಹೇಳಿದ್ದಾರೆ. ಊಟ, ಹಾಸಿಗೆ, ಪುಸ್ತಕ ನೀಡುವ ಬಗ್ಗೆ ಆದೇಶಿಸೋದಕ್ಕೆ ಈಗ ಸಾಧ್ಯ ಇಲ್ಲ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ ತಮ್ಮ ಆದೇಶದ ಸಂದರ್ಭದಲ್ಲಿ ಅವರು ಹೇಳಿರುವಂಥದ್ದು. ನಟ ದರ್ಶನ್ ಜುಲೈ 10ರಂದು ಜೈಲಿನ ಊಟವನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ SPP ಪ್ರಸನ್ನಕುಮಾರ್ ಅವರು ವಾದವನ್ನು ಮಂಡಿಸಿದ್ರು. ವಿಶೇಷವಾಗಿ ನಟ ದರ್ಶನ್ ಜುಲೈ 10ರಂದು ಜೈಲಿನ ಊಟವನ್ನು ಮಾಡಿದ್ದಾರೆ. ಅಂದರೆ ಯಾವಾಗದಿಂದ ಅವರು ರಿಟ್ ಅರ್ಜಿಯನ್ನು ಹಾಕಿರುವಂಥದ್ದು, ಅವರು ಜೈಲಿಗೆ ಹೋದ ದಿವಸದಿಂದ ಕೂಡ ಲೆಕ್ಕವನ್ನು ಕೊಟ್ಟಿದ್ದಾರೆ. ಇದೀಗ ಹೇಳಿಕೆ ಬದಲಿಸಿ ಮನೆ ಊಟ ಬೇಕು ಅಂತ ಹೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನು SPP ಅವರು ಕೂಡ ಹೈಕೋರ್ಟ್ಗೆ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನು ಮಾಡಿದರು. ಈ ಮೂಲಕ ನಿಯಮ 30 ಅಡಿಯಲ್ಲಿ ಕೈದಿಗೆ ಅಧಿಕಾರ ಇದೆ ಅಂತ ಹೇಳ್ತಾ ಇದ್ದೀರಿ ಅನ್ನುವಂತಹ ವಿಚಾರವನ್ನು ಹೈಕೋರ್ಟ್ ಜಡ್ಜ್ ಅವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಯಾಕೆ ಇವರಿಗೆ ಕೊಟ್ಟಿಲ್ಲ ಅನ್ನುವಂತಹ ವಿಷಯವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಬಹಳ ಮುಖ್ಯವಾಗಿ
ಇಲ್ಲಿ ನಿಯಮಗಳನ್ನು ಪಾಲನೆ ಮಾಡಬೇಕು ಅಂದರೆ ಆದೇಶ ನೀಡಿದರೆ ಅದು ಎಲ್ಲ ಕೈದಿಗಳ ಹಕ್ಕಾಗಿ ಬಿಡುತ್ತೆ ಅನ್ನೋದನ್ನು ಕೂಡ ಹೈಕೋರ್ಟ್ ಜಡ್ಜ್ ಅವರು ಹೇಳಿದ್ದಾರೆ. ಅಂದರೆ ಊಟ ಕೊಡಲೇಬೇಕು ಅನ್ನೋದು ಮಾಡಿದರೆ ನೀವು ಒಂದು ಸಣ್ಣದಾಗಿ ಕಲ್ಪಿಸ್ಕೊಳ್ಳಿ. ಈಗ ವಿಚಾರಣಾಧೀನ ಕೈದಿಗಳು ಅಂದ್ಕೊಂಡು ಒಂದು 100 ಜನ ಇರ್ತಾರೆ ಅಂತ ಹೇಳಿದ್ರೆ ಆ 100 ಜನಕ್ಕೂ ಕೂಡ ಊಟವನ್ನು ಮನೆ ಊಟ ಕೊಡಿಸ್ಬೋದು ಅಂತ ಹೇಳಿದ್ರೆ 100 ಜನ ಮನೆಗೆ ಊಟ ತೆಗೆದುಕೊಂಡು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಬಂದರೆ ಏನಾಗ್ಬೋದು ಜೈಲಿನ ಪರಿಸ್ಥಿತಿ ಅಂತ ಇದು ಇಲ್ಲಿ ಬಹಳ ಮುಖ್ಯವಾಗಿರುವಂಥ ಒಂದು ಆತಂಕದ ಭಾಗವೂ ಕೂಡ ಆಗಿತ್ತು. ಸಂಪೂರ್ಣ ವಾದವನ್ನು ಆಲಿಸಿದ ನಂತರವೇ ತೀರ್ಮಾನಿಸಬೇಕು ಅನ್ನುವಂಥದ್ದನ್ನ ಹೈಕೋರ್ಟ್ ಜಡ್ಜ್ ಅವರು ಕೂಡ ಹೇಳಿರುವಂಥದ್ದು. ಇದೇ ಕಾರಣಕ್ಕಾಗಿ ನೀವು ಮ್ಯಾಜಿಸ್ಟ್ರೇಟ್ ಮುಂದೆ ನಾಳೆಯೇ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನುವಂಥ ಅವಕಾಶವನ್ನ ದರ್ಶನ್ ಪರ ವಕೀಲರಿಗೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಜುಲೈ 27ರ ಒಳಗಡೆ ಇತ್ಯರ್ಥ ಮಾಡಬೇಕು ಈ ವಿಚಾರವನ್ನ ಅನ್ನುವಂತಹ ಸೂಚನೆಯನ್ನು ಕೂಡ ನಾನು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಕೊಡ್ತೀನಿ ಅಂತ ಹೇಳ್ಕೊಂಡು, ಯಾಕಂದ್ರೆ ಹೈಕೋರ್ಟ್ ಈ ರೀತಿಯಂಥ ಸೂಚನೆಯನ್ನ ಕೊಟ್ಟಿರುವಂಥದ್ದು. ಹೀಗಾಗಿ ಈಗ 27ನೇ ತಾರೀಕಿನವರೆಗೂ ಕೂಡ ಕಾಲಾವಕಾಶ ಇದೆ. ಅಷ್ಟರವರೆಗಂತೂ ಬಯಸಿದಾಗ ತಿನ್ನುವ ಅವಕಾಶ ದರ್ಶನ್ ಅವರಿಗೆ ಇತ್ತು. ಆದರೆ ದರ್ಶನ್ ಅವರೇ ಏನು ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥ ಈ ಪ್ರಕರಣ ಇದೆಯಲ್ಲ, ತನ್ನ ಸುತ್ತಲೂ ಇರುವಂತಹ ಸ್ನೇಹಿತರು ಈ ಎಲ್ಲ ಕಾರಣದಿಂದಾಗಿ ಆಗಿರುವಂತಹ ಈ ಒಂದು ಪ್ರಕರಣ ಇದೆಯಲ್ಲ, ಮತ್ತು ವಿಶೇಷವಾಗಿ ಪವಿತ್ರ ಗೌಡಳಿಗೆ ಬೇಕಾಗಿ ಇಲ್ಲಿ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿರುವಂತಹ ಪ್ರಕರಣ ಇದೆಯಲ್ಲ, ಇದು ದರ್ಶನ್ ಈಗ ತನಗೆ ಬೇಕಾದಾಗ ತೆಗೆದುಕೊಳ್ಳುವಂತಹ ಅವಕಾಶ ಕಳ್ಕೊಂಡಿದ್ದಾರೆ. ಅವರು ಕೋರ್ಟ್ನ ಮೂಲಕವಾಗಿಯೇ ಪಡ್ಕೊಳ್ಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಹೈಕೋರ್ಟ್ ಮೊರೆ ಹೋದ ತಕ್ಷಣವೇ ರಿಲೀಫ್ ಸಿಗಬಹುದು ಅನ್ನುವಂತಹ ಲೆಕ್ಕಾಚಾರ ದರ್ಶನ್ ಅವರಿಗಿತ್ತು, ದರ್ಶನ್ ಅವರ ಪರ ವಕೀಲರಿಗಿತ್ತು. ಆದರೆ ಹೈಕೋರ್ಟ್ ಈ ವಿಚಾರವನ್ನು ಮತ್ತೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಕಳಿಸಿರೋದ್ರಿಂದಾಗಿ ಇದೀಗ ಮತ್ತಷ್ಟು ವಿಳಂಬ ಆಗ್ತಾ ಇರುವಂಥದ್ದು. ಜುಲೈ 10ರಿಂದ ಅದೀಗ ಜುಲೈ 18ಕ್ಕೆ ಇತ್ಯರ್ಥ ಆಗಬಹುದು ಅನ್ನೋಂಥದ್ದಿತ್ತು. 19 ಆಯಿತು, ಇಲ್ಲ ಇತ್ಯರ್ಥ ಆಗಲಿಲ್ಲ. ಈಗ ಜುಲೈ 27ರವರೆಗೆ ಅಂದರೆ ಸುಮಾರು 17 ದಿವಸಗಳ ಕಾಲವೂ ಕೂಡ ಈ ಒಂದು ಊಟ ಎಲ್ಲಿಂದ ಮನೆಯಿಂದ ಸಿಗಬೇಕಾ ಬೇಡವಾ ಅನ್ನೋದ್ರ ಬಗ್ಗೆನೇ ವಾದ ಪ್ರತಿವಾದಗಳು ಕೂಡ ನಡೆದು ಕಡೆಗೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಏನು ಆದೇಶವನ್ನು ಕೊಡುತ್ತೆ ಅಂತ ನೋಡಬೇಕಾಗಿದೆ. ಆದರೆ ಪೊಲೀಸರು, ಜೈಲಧಿಕಾರಿಗಳು ಯಾವುದೇ ಕಾರಣಕ್ಕಾಗಿ ಕೂಡ ದರ್ಶನ್ ಅವರಿಗೆ ಈಗ ಮನೆ ಊಟವನ್ನು ಕೊಡಿಸಬೇಕಾದ ಅಗತ್ಯ ಇಲ್ಲ, ಜೈಲು ಊಟವೇ ಸಾಕು ಅನ್ನುವಂಥದ್ದನ್ನು ಕನ್ವಿನ್ಸ್ ಮಾಡುವಂತಹ ಪ್ರಯತ್ನವನ್ನಂತೂ ಕೋರ್ಟ್ನಲ್ಲಿ ಮಾಡ್ತಾ ಇರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಹೀಗಾಗಿನೇ ದರ್ಶನ್ ಅವರ ಮನೆ ಊಟದ ಭವಿಷ್ಯ ಕೋರ್ಟ್ನ ನಿರ್ಧಾರದ ಮೇಲೆ, ಕೋರ್ಟ್ನ ಆದೇಶದ ಮೇಲೆಗೆ ನಿಂತಿರುವಂಥದ್ದು. ಇದು ಇವತ್ತಿನ ಪಂಚಾಯಿತಿ. ನಮಸ್ಕಾರ.